ಸಹೋದರ ಶ್ರೀ ಎಚ್ ಎಂ ಚಂದ್ರಶೇಖರಪ್ಪನವರು, ಅಧ್ಯಕ್ಷರು, ಮಾಜಿ ಶಾಸಕರ ವೇದಿಕೆ ಕರ್ನಾಟಕ ರಾಜ್ಯ. ಅಣ್ಣವರಿಂದ ಈ ಒಂದು ಈಶ್ವರಿಯ ಕಾರ್ಯಕ್ರಮದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತೇನೆ. ರಾಜಯೋಗ ಭವನದ ಶಂಕುಸ್ಥಾಪನೆಯ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ರಾಜಯೋಗಿ ಬ್ರಹ್ಮಕುಮಾರ ಡಾಕ್ಟರ್ ಬಸವರಾಜ ರಾಜಋಷಿ, ನಿರ್ದೇಶಕರು, ಈಶ್ವರ್ಯ ವಿಶ್ವವಿದ್ಯಾಲಯ ಉಪವಲಯ ಕೇಂದ್ರ ಹುಬ್ಬಳ್ಳಿ, ಅಧ್ಯಕ್ಷರು, ಸ್ಪೋರ್ಟ್ಸ್ ಇವರಿಗೆ ನನ್ನ ಪೂರ್ವ ನಮಸ್ಕಾರಗಳು. ಇದೇ ರೀತಿ ಈಗ ತಾನೇ ನನ್ನ ಶಾಸಕರು, ನನ್ನ ಆತ್ಮೀಯರೆಲ್ಲರೂ ಕೂಡ ಬಂದವರು, ಚನ್ನಬಸಪ್ಪನವರು ಮತ್ತು ಅರುಣ್ರವರು, ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಇದೇ ರೀತಿ ವೇದಿಕೆ ಮೇರ್ತಕ್ಕಂಥ ಯೋಗೀಶ್ವರು ನನ್ನ ಪುತ್ರ, ಮಾಜಿ ನಗರಸಭಾ ಸದಸ್ಯರಾಗಿದ್ದರು. ಅದೇ ರೀತಿ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಯೋಗೀಶ್ವರಿಗೆ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇರ್ತಕ್ಕಂಥ ನನ್ನ ಆತ್ಮೀಯರು, ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಘುರವರು, ಇವರು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನಗೆ ಈ ಒಂದು ಕಾರ್ಯಕ್ಕೆ ಅನ್ಸುವೇಕರು ಭಾಳ ಪ್ರೇರಣೆಯನ್ನು ಕೊಟ್ಟು ಹೇಳಿದ್ರು. ಬೆಂಗಳೂರಲ್ಲಿ ನನ್ನ ಕಚೇರಿ ಇತ್ತು, ನಾನು ಅನಿವಾರ್ಯ ಕಾರಣದಿಂದ ಹೊರಗಡೆ ಬಂದೆ. ಅವ ಸೆಷನ್ ನಡೀತಾ ಇತ್ತು. ನಾನು ಅಕ್ಕವ್ರು ಇಲ್ಲೇ ಯಾಕೆ ಬಂದರು ಅಂತ ನೋಡ್ತಾ ಇದ್ದೆ. ನಾನು ಕರೆದು ಸ್ನೇಹಕವ್ರು ಇದ್ದರು, ಯಾಕೆ ಇಲ್ಲಿ ಹೋಗ್ತಿರ್ತೆ, ನಾನು ಸುಮ್ಮನೆ ನೋಡ್ದೇ ಕರೆದೆ. ಅವರು ಓಡಿ ಬಂದರು, ಅಣ್ಣ ಅವರೇ ಅಂತಂದರು. ಆಮೇಲೆ ಇದೇನಪ್ಪ ಅಂತ ನಾನು ಚೇಂಬರಿಗೆ ಕರ್ಕೊಂಡೋಗಿ ಆಮೇಲೆ ಹೇಳಿದರು, ಮುಖ್ಯಮಂತ್ರಿ ಭೇಟಿ ಮಾಡಬೇಕು ಅಂತಂದರು. ಆಮೇಲೆ ಹೇಳಿದೆ ನಾನು, ಅದೇನು ದೊಡ್ಡ ವಿಚಾರ ಅಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತಂದೆ. ನಿಂಗಣ್ಣವರು ಅವರೆಲ್ಲ ಭಾಳ ಆತ್ಮೀಯ ಸಮಾಜಕ್ಕೋಸ್ಕರ ದುಡಿತಾ ಇರ್ತಕ್ಕಂಥವ್ರು. ಅದೇ ರೀತಿ ಟೈಮ್ ತೊಗೊಂಡೆ, ಸಂಜೆ 8 ಗಂಟೆ ಸಿಗ್ತಾರೆ ಅಂತಂದರು. ಆಯಿತು ಅಂತಂದರೆ ಬಸವರಾಜ ರಾಜಋಷಿ ಹೇಳೋದಿಷ್ಟೇ, ನಾನು ಏನೋ ಒಂದು ಯೋಗ. ಆಗ ಸಂಜೆ 8 ಗಂಟೆಗೆ ಅವ್ರನ್ನ ನಾವು ಹೇಗೆ ಹೋಗೋದು ಅಂದರು. ನಾನು ಇರ್ತೀನಿ, ನಾನೊಬ್ಬ ಮಾಜಿ ಶಾಸಕರ ಅಧ್ಯಕ್ಷನಾಗಿ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ, ನೀವು ಬನ್ನಿ ಅಂತ ಕರ್ಕೊಂಡು ಹೋದೆ. ಮುಖ್ಯಮಂತ್ರಿಯು ಸಭೆ ಮುಗಿಸ್ಕೊಂಡು ಹೊರಗಡೆ ಬಂದರು. ಅದು ಮೀಟಿಂಗ್ ನಡೀತಾ ಇತ್ತು, ಮುಗಿಸ್ಕೊಂಡು ಬಂದು 8 ಗಂಟೆ 8:15 ಬಂದರು. ಇವ್ರು ನೋಡಿದ ತಕ್ಷಣ ಹಾಗೆ ನಿಂತ್ಕೊಂಡ್ಬಿಟ್ರು ಅವರು. ಎಷ್ಟು ಇದರಲ್ಲಿ ಒಂದು ಗಾಂಭೀರ್ಯತೆ ತಿಳ್ಕೊಳ್ಳಿ, ಇದು ಭಾಳ ಮುಖ್ಯವಾದ ಅಂಶ. ಮುಖ್ಯಮಂತ್ರಿ ಶಾಶ್ವತವಲ್ಲ, ಅಧಿಕಾರ ಶಾಶ್ವತವಲ್ಲ, ಆದರೆ ನೀವು ಮಾಡ್ತಾ ಇರತಕ್ಕಂಥ ಸೇವೆ ಅವತ್ತು ಯಾವುದೂ ಕೂಡ ಬೆಲೆ ಕಟ್ಟಕ್ಕಾಗಲ್ಲ. ಇದು ಭಾಳ ಮುಖ್ಯವಾದ ಅಂಶ. ಅನ್ಸೋದು ಅಂತ ಯಾವಾಗಲೂ ಅಷ್ಟೇ, ನಾನು ಏನೂ ಮಾತಾಡಲ್ಲ, ನನಗೆ ಬಿಡಿ ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ನಿಜವಾಗ್ಲೂ ದೊಡ್ಡತನ. ಖಂಡಿತ ಅವರು ಇವತ್ತು ಭಾಳ ವಿಶಾಲ ಹೃದಯದಿಂದ ನೀವೆಲ್ಲ ಸೇರಿದ್ದೀರಿ, ಸಂತೋಷ. ಇಷ್ಟು ಜನ ಸೇರಿದ್ದು ನನಗಂತೂ ಭಾಳ ಸಂತೋಷವಾಗಿದೆ. ಅಕ್ಕಂದರು ಸೇರಿದ್ರಿ, ಅಣ್ಣಂದರು ಸೇರಿದ್ರಿ, ಜೊತೆಗೆ ಮುತ್ತುಂಜಯ ಅಣ್ಣ ಬರಬೇಕಾಯ್ತು. ನಾವು ನಿನ್ನೆ ಕೂಡ ಅವ್ರ ಬಗ್ಗೆ ಭಾಳ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅನಿವಾರ್ಯ ಕಾರಣದಲ್ಲಿ ಬರಲಿಕ್ಕಾಗಿಲ್ಲ. ಅವ್ರಿಗೂ ಕೂಡ ಈ ಸಂಸ್ಥೆ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಬರಲೇಬೇಕಾಯಿತು. ಅವ್ರಿಗೂ ದೇವರು ಆರೋಗ್ಯ ಕೊಡಲಿ ಅಂತ ಬಾಬಾರವರ ಆಶೀರ್ವಾದ ಮಾಡ್ತೇನೆ. ಬಾಬಾರವರ ಒಂದು ಶುಭ ಕಾರ್ಯ ಇವತ್ತು ಆಗ್ತಾಯಿದೆ. ನಿಜವಾಗ್ಲೂ ನಮಗೆ ಇವತ್ತು ಬಸವರಾಜ ರಾಜಋಷಿಯವರು ಕೂಡ ಬಂದಿರೋದು ನನಗೆ ಭಾಳ ಸಂತೋಷವಾಯಿತು. ಅವರು ಅನೇಕ ವಿಶ್ವವಿದ್ಯಾಲಯದಲ್ಲಿ ಕೂಡ ಒಳ್ಳೊಳ್ಳೆಯ ಪದವಿಯನ್ನು ಪಡೆದು ಬಂದಿರತಕ್ಕಂಥವ್ರು. ನಿಮಗೆ ಇದು ವಾಜಪೇಯಿ ಬಡಾವಣೆ. ನಾನು ಶಾಸಕನಾಗಿದ್ದಾಗ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು, ತಿಳ್ಕೊತಕ್ಕಂಥ ವಿಚಾರ. ಆಗ ಶಿವಮೊಗ್ಗದಲ್ಲಿ ಒಂದು ಸಮಸ್ಯೆ ಇತ್ತು, ನನಗೆ ನೀರಿನ ಸಮಸ್ಯೆ ಇತ್ತು, ಡ್ಯಾಮ್ ಕಟ್ಟಬೇಕಾಯ್ತು. ಆಗಿನ ಪ್ರಧಾನಿ ವಾಜಪೇಯಿ ಇದ್ದವರು ನನಗೆ ಕ್ಲಿಯರೆನ್ಸ್ ಕೊಟ್ಟರು. ನಾನು ಹಗಲು ರಾತ್ರಿ ಎಸ್ ಎಂ ಕೃಷ್ಣವ್ರು ಹೇಳ್ಬಿಟ್ಟು ನೀನು ಹೋಗಿ ನೀನೇ ಭೇಟಿ ಮಾಡಿ, ನಾನು ಹೋಗಿ ಭೇಟಿ ಮಾಡಿ, ನನಗೇನು ಕಷ್ಟ ಆಗಲ್ಲ. ಭಾಳ ಸುಲಭವಾಗಿ ಭೇಟಿ ಮಾಡಿದಾಗ ಅವ್ರು ನಿಜವಾಗ್ಲೂ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟು ಡ್ಯಾಮ್ ಇವತ್ತು ಕಟ್ಕೊಟ್ಟಿದ್ದೀವಿ. ಇವತ್ತು ಶಿವಮೊಗ್ಗ ನಗರಕ್ಕೆ ಕುಡಿಯೋ ನೀರನ್ನು ಕೊಟ್ಟಿದ್ದೀವಿ. ನನ್ನ ಮಗನೂ ಕೂಡ ಅದಕ್ಕೆ ನಗರಸಭೆ ಸದಸ್ಯನಾಗಿ 3 ಬಾರಿ ಗೆದ್ದು ಕೆಲಸ ಮಾಡಿದ್ದಾನೆ. ಯಾಕೆಂದರೆ ತಿಳ್ಕೊತಕ್ಕಂಥ ವಿಚಾರ ರಾಜಗುರು ಸಮ್ಮುಖದಲ್ಲಿ ಹೇಳಲಿಕ್ಕೆ ಒಂದು ಸಂತೋಷವಾಗಿದೆ. ನೀವೆಲ್ಲ ಇಷ್ಟು ಜನ ಸೇರಿರೋದು ನನಗಂತೂ ಭಾಳ ಸಂತೋಷವಾಯಿತು. ಇಷ್ಟು ಜನ ಅಕ್ಕಂದ್ರು ಸೇರಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಿಮ್ಮ ಒಂದು ಧ್ಯಾನ ಪರಿಜ್ಞಾನ ಇವತ್ತು ಅಣ್ಣಂದರು ಅಕ್ಕಂದ್ರು ಇವೆಲ್ಲ ಸೇರ್ಕೊಂಡಿದ್ದೀರಿ. ಅದಕ್ಕೆ ಅನಸೂಯಕ್ಕನವರ ಪಾತ್ರ ಬಹಳ ಮುಖ್ಯ. ಸಮೃದ್ಧಿಯಾಗಿ ಬೆಳೀಲಿ ಅಂತ ನಾನು ಕೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇದು ಒಂದು ಹುಬ್ಬಳ್ಳಿ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನನ್ನ ಆಸೆ. ಬಸವರಾಜಣ್ಣ ಅವರು ಕೂಡ ಬಂದಿರೋದು ನನಗೆ ಭಾಳ ಸಂತೋಷ. ಇದಕ್ಕೆ ಮುಂದಿನ ದಿನಗಳಲ್ಲಿ ಆ ಉದ್ಘಾಟನೆಗೆ
ಮುತ್ತುಜಾಣ ಬರಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಭಾಳ ಮುಖ್ಯವಾದ ಅಂಶ. ಯಾಕೆಂದರೆ ಅವರು ಭಾಳ ಆಸೆ ಇಟ್ಕೊಂಡಿದ್ರು, ನಾನು ಶಿವಮೊಗ್ಗ ಬಂದೇ ಬರ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಇಂಥ ಒಂದು ಸಮಾರಂಭ ನೀವು ಮಾಡಿರೋದು ನನಗೆ ಭಾಳ ಸಂತೋಷವಾಗಿದೆ. ಅಕ್ಕವ್ರ ಸಮ್ಮುಖದಲ್ಲಿ ಇವತ್ತು ಹೋದ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಶಾಂತಿ ನೆಲೆಸ್ಬೇಕು. ಹಣ ಇದ್ದರೆ ನೆಮ್ಮದಿ ಸಿಕ್ಕೋದಿಲ್ಲ, ಆಸ್ತಿ ಇದ್ದರೆ ನೆಮ್ಮದಿ ಸಿಕ್ಕೋದಿಲ್ಲ, ಭಗವಂತರ ಪ್ರೇರಣೆ ಬೇಕು. ಮೌಂಟ್ ಅಬ ಈ ಸರಿ ನನಗೆ ಭಾಳ ಕರೆದ್ರು, ಅಕ್ಕ ಅವರು ಬರಲಿ ಹೋಗೋಣ ನಾವು ಟ್ರೈನಲ್ಲಿ ಮಾಡಿ. ಈ ಸರಿ ಬೇಡ, ನೆಕ್ಸ್ಟ್ ಇಯರ್ ಬರ್ತೀನಿ ಅಂತ ಹೇಳಿದವ್ರಿಗೆ. ನೆಕ್ಸ್ಟ್ ಇಯರ್ ನನಗೆ ಎಷ್ಟೇ ಕಷ್ಟವಾದರೂ ನಾವು ನಮ್ಮ ಕುಟುಂಬ ಯಾವಾಗ ನಮ್ಮ ಮನೆಯವ್ರು ಹೋಗ್ತಾಯಿದ್ರು, ಅವರಿಲ್ಲ ಇವತ್ತು, ಅವ್ರು ಯಾವಾಗಲೂ ಕೂಡ ಮೌಂಟ್ ಅಬ ಹೋಗಿ ಬರ್ತಾಯಿದ್ರು. ಮತ್ತೆ ಪುನಃ ಉದ್ಘಾಟನೆಗೆ ಕಟ್ಟಡ ಆಗಿ ಉದ್ಘಾಟನೆಗೆ ಇಬ್ಬರು ಬರಬೇಕು, ಮುತ್ತುಂಜಯಣ್ಣ ಬಸವರಾಜಣ್ಣ ಇಬ್ಬರು ಬರಬೇಕು. ನೀವೆಲ್ಲ ಬರಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನೀವು ಕರ್ನಾಟಕದ ಮೂಲೆಗಳಿಂದ ಬಂದಿದ್ದೀರಿ, ನಿಜವಾಗ್ಲೂ ನನಗೆ ಹೆಮ್ಮೆ. ನನಗೆ ಅದೇ ಸಂತೋಷವಾಯ್ತು. ನಾನು ಬೆಳಗ್ಗೆ ಕೂಡ ಹೇಳಿದೆ, ರಾತ್ರಿ ಹೋದೆ, ನಿಮ್ಗೆ ಊಟದ ಸಮಸ್ಯೆ ಆಗಿದೆಯಾ? ಇಲ್ಲ ಏನೂ ಅಣ್ಣವ್ರೆ ಏನೂ ಆಗಿಲ್ಲ ಅಂತೇಳಿ ನನಗೆ ದೇವರಲ್ಲಿ ಆ ಬಾಬಾನ ಸ್ಮರಣೆ ಮಾಡಿಕೊಂಡಾಗ ನಿಜವಾಗ್ಲೂ ಸಂತೋಷವಾಯಿತು. ನಿಜವಾಗ್ಲೂ ನನಗೆ ರೀತಿ ಒಂಥರ ಸಂತೋಷವಾಗಿದೆ. ನೀವು ಮತ್ತೆ ಬಸವರಾಜಣ್ಣ ಸಂಜೆ ನನ್ನ ಕಾರ್ಯಕ್ರಮ ಇದೆ, ದತ್ತಿ ಕಾರ್ಯಕ್ರಮಕ್ಕೆ ತಮ್ಮನ್ನು ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ. ಅಕ್ಕವರು ಬರ್ತಾರೆ, ತಾವು ಕೂಡ ಕುವೆಂಪು ರಂಗಮಂದಿರದಲ್ಲಿ 6:15 ತಾವೆಲ್ಲ ಬರಬೇಕು. ನೀವೆಲ್ಲ ಬಂದರೆ ನನಗೆ ಸಂತೋಷ. ಏನಾಯ್ತು ಅಂದರೆ ಆತ್ಮಶಾಂತಿ ಸಿಗ್ಬೇಕಂದ್ರೆ ಒಂದು ರೀತಿ ನೀವೆಲ್ಲ ಕೂತು ಬಂದರೆ ನನಗೆ ಅದಕ್ಕಿಂತ ಇನ್ನೇನು ಕೇಳಲ್ಲ. ಆದ್ದರಿಂದ ತಾವೆಲ್ಲ ಸಂಜೆಗೆ ಬರಬೇಕು. ಅದೇ ರೀತಿ ನಮ್ಮ ಡಾಕ್ಟರ್ ಬಸವರಾಜ ರಾಜಋಷಿ ಅವರು, ಅವ್ರ ಬಗ್ಗೆ ಹೇಳೋದ್ರೆ ಬಹಳ ದೀರ್ಘವಾಗಿದೆ. ಅವರು ಎಷ್ಟೆಷ್ಟು ವಿದ್ವಾಂಸರಾಗಿದ್ದಾರೆ. ಇಂಥವ್ರು ನಮ್ಮ ರಾಜ್ಯದ ಒಂದು ಮಹಾನ್ ಶಕ್ತಿಯವರು, ನಮ್ಮ ದೇಶದ ಒಂದು ಶಕ್ತಿಯವರಲ್ಲ. ಸುಮ್ಮನೆ ಹುಡುಗಾಟಿಕೆಯಲ್ಲಿ ಎಲ್ಲರಿಗೂ ಆಗೋದಿಲ್ಲ. ಅವರೊಬ್ಬ ಸನ್ಯಾಸಕ್ಕೆ ಶಕ್ತಿ ಆಗಿ ತುಂಬಿರ್ತಕ್ಕಂಥದ್ದು. ನಿಮಗೊಂದು ಶಕ್ತಿ, ಬಾಬಾರವರಿಗೆ ಒಂದು ಶಕ್ತಿ ಇದೆ. ಬಾಬಾರ ಸ್ಮರಣೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯ ಹಿರಿಯರಿಗೆ, ಬಾಬಾರವರಿಗೆ, ರಾಜಋಷಿ ಬಸವರಾಜವರಿಗೂ, ಮುತ್ತುಂಜಯಣ್ಣವ್ರಿಗೂ, ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕಂದರಿಗೂ ಅಣ್ಣಂದರಿಗೂ ವಂದಿಸಿ, ಮಾಧ್ಯಮ ಮಿತ್ರರು ವಂದಿಸಿ, ನನ್ನ 2 ನುಡಿ ಮಾತುಗಳನ್ನು ಬಾಬಾ ಅವರಿಗೆ ಪಾದಕ್ಕೆ ಅರ್ಪಿಸ್ತೀನಿ. ಜೈ ಬಾಬಾ.